ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಗೀತಾ. ವೆಲ್ಕಮ್ ಬ್ಯಾಕ್ ಟು ದ ಗೀತಾ ದ ಕುಕ್ ಚಾನಲ್. ನಾನು ನಿಮ್ಮ ಗೀತಾ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ. ರೆಸಿಪಿ ಅಂದರೆ ಇದು ಅಡುಗೆ ಅಲ್ಲ, ಒಂದು ಪೌಡ್ರ್ ಮಾಡತ್ತೀನಿ. ಅದೇನು ಪೌಡ್ರ್ ಅಂದರೆ ಕಷಾಯ ಪೌಡ್ರ್. ನಾನು ಆಲ್ರೆಡಿ ಮನ್ಯಾಗ ಮಾಡಿರ್ತೀನಿ. ಅದು ಹೆಂಗೆ ಮಾಡಿರ್ತೀನಿ ಅಂತ ಒಂದೆರಡು ಸತಿ ನಿಮ್ಗೆ ವಿಡಿಯೋ ಹೇಳಿದ್ನಿ, ಮಾಡ್ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿದ್ನಿ. ಅದಕ್ಕೆ ಇವತ್ತು ಮಾಡೋದಿತ್ತು, ನಿಮಗೂ ತೋರಿಸ್ಕೊಡ್ಬೇಕಂತ ಹೇಳಿ ವಿಡಿಯೋ ಮಾಡಾಕತ್ತೀನಿ. ಅದಕ್ಕೆ ಏನೇನು ಬೇಕನ್ನೋದು ತೋರಿಸ್ತೀನಿ. ಬನ್ನಿ. ಕಷಾಯ ಪೌಡ್ರ್ ಮಾಡೋಕ್ಕೆ ಏನೇನು ತೊಗೊಂಡಿನಿ ನಿಮ್ಗೆ ತೋರಿಸ್ತೀನಿ. ಇದೊಂದು ಬಟ್ಲ ಕೊತ್ತಂಬರಿ ಕಾಳು ತೊಗೊಂಡಿನಿ. ಈ ಬಟ್ಲ 1/4 ನಾನು ಜೀರಿಗೆ ತೊಗೊಂಡಿನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು ತೊಗೊಂಡಿನಿ. ಆಮೇಲೆ ಇದು ಅಜ್ವಾಯಿನ, 1 ಟೀ ಸ್ಪೂನಷ್ಟು ಅಜ್ವಾಯಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಆಮೇಲೆ ಇದು ಒಂದು 4-5 ಏಲಕ್ಕಿ ತೊಗೊಂಡಿನಿ. ಒಂದು ಸಣ್ಣ ಒಂದು 3 ದಾಲ್ಚಿನ್ನಿ ತೊಗೊಂಡಿನಿ. ಆಮೇಲೆ ಒಂದು 10 ಲವಂಗ ತೊಗೊಂಡಿನಿ. ಆಮೇಲೆ ಅರ್ಶಿನ ಬೇರು 2 ಸಣ್ಣ ಅರ್ಶಿನ ಬೇರು ತೊಗೊಂಡಿನಿ. ಒಂದು 7-8 ಬಾದಾಮಿ ತೊಗೊಂಡಿನಿ. ಮತ್ತಿದು ಶುಂಠಿ ಪೌಡ್ರ್. ಈ ಶುಂಠಿ ಬೇಕಾದ್ರೆ ಒಣ ಶುಂಠಿ ಇರ್ತೈತೆ, ಅದನ್ನ ಕುಟ್ಟಾಕೋಬೋದು. ಪೌಡ್ರ್ ರೆಡಿಮೇಡ್ ಪೌಡ್ರ್ ಸಿಗ್ತದೆ ನಿಮ್ಗೆ, ಆ ಪೌಡ್ರ್ ಯೂಸ್ ಮಾಡ್ಕೋಬೋದು. ಇದು ಜ್ಯೇಷ್ಠ ಮಧು, ಇದೊಂದು ಅರ್ಧ ತೊಗೊಂಡಿನಿ. ಶುಂಠಿ ಪೌಡ್ರ್ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿನಿ. ಇದನ್ನ 1/2 ಸ್ಪೂನಷ್ಟು ಜ್ಯೇಷ್ಠ ಮಧು ತೊಗೊಂಡಿನಿ. ಇದನ್ನ ಹೆಂಗೆ ಮಾಡೋದಕ್ಕೆ ತೋರಿಸ್ತೀನಿ. ಫಸ್ಟ್ ನಾವು ಕೊತ್ತಂಬರಿ ಕಾಳನ್ನ ಇವೆಲ್ಲ ಏನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಕೈತಿ. ಒಂದೊಂದೊಂದೊಂದು ಬಿಸಿ ಮಾಡ್ಕೊಂಡಂತೀಗ ಇದು ಅರ್ಶಿನ ಬೇರೆ ಏನೈತಿ ಸ್ವಲ್ಪ ದೊಡ್ಡದಾಗ್ತೈತಿ, ಮಿಕ್ಸಿ ಆಗೋದಿಲ್ಲ. ಅದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಇದು ಕುಟಾಣಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊತೀನಿ. ನೋಡ್ರಿ, ಸ್ವಲ್ಪ ಪುಡಿ ಆಗೈತಿ. ಸ್ವಲ್ಪ ಪುಡಿ ಆದರೆ ಏನಾಗ್ತೈತಿ, ಮಿಕ್ಸಿ ಹಾಕ್ಕೊಳಕ್ಕೆ ಈಸಿ ಆಗ್ತೈತಿ. ದೊಡ್ಡ ಅದ ಮಿಕ್ಸಿ ಆಗೋದಿಲ್ಲ. ಕಟ್ ಅಂತ ಗ್ರೈಂಡರ್ ಸೌಂಡ್ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಪುಡಿ ಮಾಡಿ ಹಾಕೊಳ್ಳೋಣ. ಈ ಕಡಾಯಿ ಆಲ್ರೆಡಿ ಕಾಸಾಕಿಟ್ಟೀನಿ. ಈಗ ಫಸ್ಟ್ ಕೊತ್ತಂಬರಿ ಕಾಳು ಬಿಸಿ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೊಳ್ಳೋಣಂತ. ಜೋರಿಟ್ರೆ ಅಷ್ಟು ಸರಿಯಾಗಿ ಇದನ್ನು ಮೇಲೆ ಹೊತ್ತಿದಂಗೆ ಆಗ್ತೈತಿ, ಸರಿಯಾಗಿ ಅಷ್ಟು ಫ್ರೈ ಆಗೋದಿಲ್ಲವ. ಸ್ವಲ್ಪ ಫ್ರೈ ಆಗೈತಿ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅದು ಫುಲ್ ಫ್ರೈ ಆಗೈತೆ ಅನ್ಕೋಬೇಕು. ಇನ್ನೂ ಸ್ವಲ್ಪ ಮೆತ್ತಾಗೈತಿ, ಅಷ್ಟು ಕುರ್ಕುರೆ ಆಗಿಲ್ಲ ಇನ್ನು. ಈ ಕಷಾಯ ಪೌಡ್ರ್ ಏನು ನೋಡೋದು ನಮಗೆ ಗೊತ್ತೇ ಇರಲಿಲ್ಲ. ಅವಾಗ ಕೊರೋನಾ ಏನು ಬಂದಿತ್ತು, ಅವಾಗ ಎಲ್ಲರೂ ಕಷಾಯ ಕುಡಿತೀರ ಅಂತಿದ್ರು. ಆದರೆ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಜಸ್ಟ್ ನಾವು ಬಿಸಿ ಚಹಾ ಕುಡಿದ್ವಿ, ಕಾಫಿ ಕುಡಿದ್ವಿ, ಬಿಸಿನೀರು ಕುಡಿದ್ವಿ ಮಾಡ್ತಿದ್ವಿ. ಆಮೇಲೆ ಕಷಾಯ ಕುಡಿದ್ರೆ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತೈತಿ, ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಅಂಥೇಳಿ ಕೇಳಿದ್ವಿ. ಆಮೇಲೆ ರೆಡಿಮೇಡ್ ಕಷಾಯ ಪೌಡ್ರ್ ನಾವು ತರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಟ್ಲೀಸ್ಟ್ ಒಂದು 1.5 ವರ್ಷ ಕಷಾಯ ಪೌಡರ್ ತೊಗೊಂಡು ಬರ್ತಿದ್ವಿ. ಆಮೇಲೆ ಎಷ್ಟೊಂದು ಕೊಂಡು ತರೋದು ಮನ್ಯಾಗ ಮಾಡ್ರ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲಿಂದ ನಾನು ಮನ್ಯಾಗ ಮಾಡಿದ್ನಿ. ಅದೆಲ್ಲ ರೆಸಿಪಿ ಗೊತ್ತಾಗ ಹೆಂಗೆ ಮಾಡ್ಬೇಕು ಅನ್ನೋದು ಮನ್ಯಾಗ ಮಾಡಾಕತ್ತೀನಿ. ಈಗ ಆಲ್ರೆಡಿ ಇದು ಕೊತ್ತಂಬರಿ ಕಾಳು ಫ್ರೈ ಆಗೈತಿ. ಇದನ್ನು ತೆಗಿತೀನಿ ಒಂದು ಪ್ಲೇಟಿಗೆ. ಇಲ್ಲೇ ನಮ್ಮ ಮನೆ ಹತ್ತಿರ ಒಂದು ಮಲೆನಾಡ್ದವರು ಕಷಾಯ, ಮಲೆನಾಡ್ದು ಏನೇನು ಸಿಗ್ತಿತ್ತು ಅದೆಲ್ಲ, ಚಟ್ನಿ ಆಗಲಿ, ಆಮೇಲೆ ಕಷಾಯ ಪೌಡರ್ ಆಗಲಿ, ಆಮೇಲೆ ನೆಲ್ಲಿಕಾಯಿ
ಸುಪಾರಿ ಹಿಂಗೆ ಏನೇನೋ ಬೇರೆ ಬೇರೆ ಥರ ಇಟ್ಟಿದ್ರಲ್ಲ. ಅವ್ರ ಕಡೆ ಕಷಾಯ ಪೌಡ್ರ್ ಭಾಳ ಚಲೋ ಸಿಗ್ತೈತಿ. ಈಗ ಅವ್ರ ಆ ಶಾಪ ಕ್ಲೋಸ್ ಮಾಡಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಆಮೇಲಿಂದ ಕಷಾಯ ಪೌಡ್ರ್ ಮನ್ಯಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಆದರೆ ಅವ್ರಂಗೆ ಪರ್ಫೆಕ್ಟ್ ಆಗೋದಿಲ್ಲ. ಅದು ಟ್ರೈ ಮಾಡಿದ್ದೀನಿ ಮಾಡೋಕ್ಕೆ, ಚಲೋ ಆಗ್ತೈತಿ. ಬೆಳಗ್ಗೆ ಒಂದು ಕಪ್ ಕುಡಿದು ಅಂದ್ರೆ ಫ್ರೆಶ್ ಆಗ್ತೈತಿ. ದಿವಸ ಚಹಾ ಕುಡಿಯೋಕ್ಕೂ ಆಗೋದಿಲ್ಲ. ಚಹಾದಿಂದ ಕಫ ಅಲ್ಲ ಪಿತ್ತ ಆಗೋ ಚಾನ್ಸಸ್ ಇರ್ತೈತಿ. ನಮಗೆ ಮೊದಲು ಸ್ವಲ್ಪ ಪಿತ್ತ ಪ್ರಕೃತಿ ದೇಹ ಐತಿ. ಅನ್ನಟ್ಲೆ ನಾವು ಆದಷ್ಟು ಚಹಾ ನೆಗ್ಲೆಕ್ಟ ಮಾಡ್ತೀವಿ, ಕಷಾಯನ ಕುಡಿತೀವಿ. ಇದು ಕೊತ್ತಂಬರಿ ಕಾಳು ತಗೊಂಡೀಗ ನೋಡಿ. ಕೊತ್ತಂಬರಿ ಕಾಳು ಹುರಿದು ತೆಗ್ದೀನಿ. ಈಗ ಲವಂಗ ಹಾಕ್ತೀನಿ. ದಾಲ್ಚಿನ್ನಿ ಮೇನ್ ಇರೋದಿಲ್ಲ. ಕರಿಮೆಣಸು ತೋರಿಸಿಲ್ಲ ನೋಡಿರಿ ನಿಮ್ಗೆ. ಕರಿಮೆಣಸು ಹಾಕಬೇಕಾಗ್ತೈತಿ. ಲವಂಗ ಸ್ವಲ್ಪ ಹಾಕಬೇಕು, ಕರಿಮೆಣಸು ಸ್ವಲ್ಪ ಜಾಸ್ತಿನ ಹಾಕಬೇಕು. ಕರಿಮೆಣಸು 1-2 ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ನಾನು ಸ್ವಲ್ಪ ಕಷಾಯ ಪೌಡರ್ ಸ್ಟ್ರಾಂಗಾಗಿ ಮಾಡ್ಕೊಳ್ತೀನಿ. ಯಾಕಂದರೆ ಈಗ ಸ್ವಲ್ಪ ಥಂಡಿ ಅದು ಸ್ಟಾರ್ಟ್ ಆಗೈತಿ. ಸ್ವಲ್ಪ ಸ್ಟ್ರಾಂಗ್ ಇದ್ರೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ತೇವೆ ಅಂತೇಳಿ. ಆಮೇಲೆ ಬಾದಾಮಿ ಅಷ್ಟು ಹಾಕ್ತೀನಿ ಇಲ್ಲಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಬಡೆ ಸೊಪ್ಪು ಜೀರಿಗೆ ಹಾಕೊಂಡು ಬಾದಾಮಿ ಯಾಕೆ ಹಾಕಿನಂದ್ರೆ ಪೌಡ್ರ್ ಸ್ವಲ್ಪ ಇದ್ರ ಕಷಾಯ ಮಾಡ್ತೀವಲ್ಲ, ಸ್ವಲ್ಪ ಥಿಕ್ನೆಸ್ ಬರಲ್ಲ ಅಂತೇಳಿ ಹಾಕೀನಿ. ಅದ್ರಾಗೂ ಸ್ವಲ್ಪ ಶಕ್ತಿ ಇರ್ತೈತಿ. ಬಾದಾಮಿ ಹೆಲ್ತಿಗೆ ಭಾಳ ಚಲೋ. ಆಗಲೇ ಬಾದಾಮಿ ಸ್ವಲ್ಪ ಹಾಕೀನಿ. ಇಲ್ಲೆಲ್ಲ ಡ್ರೈನ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ಎಣ್ಣೆ ಏನು ಹಾಕೋಂಗಿಲ್ಲ. ಇವೇನು ದಾಲ್ಚಿನ್ನಿ ಆಗಲಿ, ಆಮೇಲೆ ಕರಿಮೆಣಸು, ಲವಂಗ ನಿಮ್ಗೆ ಟೇಸ್ಟ್ ತಕ್ಕಂತೆ ಹಾಕೋಬೋದು. ನಾ ಇಲ್ಲಿ ಸ್ವಲ್ಪ ಸ್ಟ್ರಾಂಗನೇ ಇರಲಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಅವನ್ನ. ನೋಡ್ರಿ ಇವೆಲ್ಲ ರೋಸ್ಟ್ ಆಗಿದಾವ. ಕರಿಮೆಣಸು, ಬಾದಾಮ ಅದು. ಈಗ ಬಡೆ ಸೊಪ್ಪು ಹಾಕ್ತೀನಿ. ಬಡೆ ಸೊಪ್ಪು, ಮೆಂತ್ಯ, ಆಮೇಲೆ ಅಜ್ವಾನ 3 ಹಾಕಿಬಿಡ್ತೀನಿ ಒಂದು ಸರಿ. ಇದು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ತೆಗೀನಿ. ಇದಷ್ಟು ಹುರಿದಾದ್ಮೇಲೆ ಎಲ್ಲ ಕೂಡಿ ಒಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಿಡೋಣ ಅಂತ. ಇದು ಅರ್ಶಿನ ಬೇರೆ ಒಂದು ಕುಟ್ಟಿಟ್ಟಿದ್ಮೇಲೆ ಅದನ್ನಷ್ಟು ಹಾಕೋತೀನಿ. ಅರ್ಶಿನ ಬೇಡ ಅಂದರೆ ನೀವು ಮನ್ಯಾಗ ಮಾಡಿದ್ದು ಅರ್ಶಿನ ಪುಡಿ ಇದ್ರೆ ಅದನ್ನ ಯೂಸ್ ಮಾಡ್ಕೋಬೋದು. ಡೈರೆಕ್ಟ್ ಪೌಡರ್ನ ಅರ್ಶಿನ ಪುಡಿನ ಹಾಕೋಬೋದು ನೀವು. ನಾ ಅರ್ಶಿನ ಪುಡಿ ಮನ್ಯಾಗ ಮಾಡಿರಲಿಲ್ಲ, ಹೊರಗಿಂದಿತ್ತು. ಅದಕ್ಕೆ ಅರ್ಶಿನ ಬೇರೆ ಇತ್ತು, ಅದಕ್ಕೆ ಅರ್ಶಿನ ಬೇರೆನ ಯೂಸ್ ಮಾಡ್ಕೊಂಡಿದ್ದೆ ನಾ ಇಲ್ಲಿ. ಇವೆಲ್ಲ ಸರಿಯಾಗಿ ರೋಸ್ಟ್ ಆಗೈತಿ. ಬಂದ್ ಮಾಡಿಬಿಡ್ತೇನೆ ಇದನ್ನು. ಜಾಸ್ತಿ ಹೊತ್ತಿಸಿದ್ರು ಟೇಸ್ಟ್ ಬರೋದಿಲ್ಲ ಕಷಾಯದ. ಅಷ್ಟೇ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಫ್ರೈ ಆದಂಗೆ ಆದ್ರೆ ಸಾಕು. ಪ್ಲೇಟ್ ತಕ್ಕೊಂಡ್ಬಿಡ್ತೇನೆ. ಜೀರಿಗೆ ಒಂದು ಬಿಸಿ ಮಾಡ್ಕೊಂಡಿಲ್ಲ, ಜೀರಿಗೆ ಅಷ್ಟೇ ಬಿಸಿ ಮಾಡ್ಕೊತೀನಿ. ಜೀರಿಗೆನೂ ರೋಸ್ಟ್ ಆಗೈತಿ. ಇದನ್ನು ತೆಗೆದು ಬಿಡ್ತೇನೆ ಈಗ. ನೋಡಿ ಹೊಗೆ ಎಷ್ಟು ಹೊಂಟೈತಿ, ಆಲ್ರೆಡಿ ಅದು ಫ್ರೈ ಆಗೈತಿ. ಮೊದಲು ಗ್ಯಾಸ್ ಬಂದ್ ಮಾಡ್ಕೊತೀನಿ. ಮತ್ತು ತಕ್ಕೊಳ್ಳೋ ಮಟ್ಟ ಮತ್ತಿಷ್ಟು ಹೊತ್ತು ಬಿಡ್ತೈತೆ ಅದು.
ನೋಡಿ ಇದೆಲ್ಲ ಹುರ್ಕೊಂಡಾತು. ಸ್ವಲ್ಪ ಆರೈತಿ. ಬಿಸಿ ಇದ್ದಾಗ ನಾವು ಮಿಕ್ಸಿ ಮಾಡ್ಕೋಬೋದು, ಇನ್ನು ಆರಬೇಕಂತೇನಿಲ್ಲ. ಈಗ ತಂಪೈತೆಲ್ಲ ಜಲ್ದಿ ಆರಿಬಿಟ್ಟೈತಿ. ಈಗ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಂಡು ಇದಕ್ಕೆ ನಾನು ಜ್ಯೇಷ್ಠ ಮಧು ಪೌಡ್ರ್ ಹಾಕೋತೀನಿ. ಪೌಡ್ರ್ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋಬೋದು, ಅದರಷ್ಟು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ ನಾನು. ಇದು ಒಣ ಶುಂಠಿ ಪೌಡ್ರ್, ಆಮೇಲೆ ಒಂದು 1/2 ಸ್ಪೂನಷ್ಟು ಅಶ್ವಗಂಧ ಪೌಡ್ರನ್ನೂ ಹಾಕ್ತೀನಿ ಇಲ್ಲಿ. ಇದು ಅಶ್ವಗಂಧ ಪೌಡ್ರ್. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಈ ಮಿಕ್ಸಿಗೆ ಹಾಕ್ಕೋತೀನಿ ಇದನ್ನ. ನೋಡಿರಿ ಪೌಡ್ರ್ ರೆಡಿ ಐತಿ. ಇದು ಸಣ್ಣಗಾಗೈತಿ. ಸ್ವಲ್ಪ ತರಿ ಇದ್ರೂ ನಡಿತೈತಿ. ಇದನ್ನೇನು ಚಾನ್ಸ್ಕೋಬೇಕಂತೇನಿಲ್ಲ, ಹಂಗೆ ಯೂಸ್ ಮಾಡ್ಬೋದು ನಾವು ಕಷಾಯ ಮಾಡಬೇಕಾದ್ರೆ. ಇದನ್ನೊಂದು ಪಾತ್ರೆಗೆ ತಕ್ಕೋತೀನಿ. ನೋಡಿ ವಾಸನೆ ಘಮ ಘಮ ಅನ್ನತೈತಿ, ಮಸ್ತ್ ವಾಸನೆ ಬರತೈತದ. ಇನ್ನು ಕಷಾಯ ಮಾಡ್ಬೇಕಾದ್ರೆ ಬೆಲ್ಲ ಹಾಕಿ ಮಾಡ್ತಲ್ಲ, ಇನ್ನೂ ಮಸ್ತಾಗಿ ಬರ್ತೈತಿ ಸ್ಮೆಲ್ ಅದ್ರದ್ದು. ಸ್ವಲ್ಪ ಆರಲಿ, ಆಮೇಲೆ ಒಂದು ಬಾಟ್ಲಿ ತಕ್ಕೊಂಡಿಡ್ತೀನಿ. ಇದು ಪೌಡ್ರ್ ಸ್ವಲ್ಪ ಗಂಟು ಆಗಿರ್ತೈತಿ, ನೋಡ್ಕೊಂಡು ಪುಡಿ ಮಾಡಿ ಇದನ್ನು ಮಾಡ್ಬೇಕು ಸರಿಯಾಗಿ. ಆದಷ್ಟು ಇದು ಆರಿದ್ಮೇಲೆ ಬಾಟ್ಲಿಗೆ ಹಾಕ್ಕೋಬೇಕು, ಬಿಸಿದು ಹಾಕ್ಕೋಬೇಡ್ರಿ. ಯಾಕಂದ್ರೆ ಒಂಥರ ಮತ್ತು ಅದು ಉಗಾ ಬಂದು ಒಂಥರ ಗಂಟು ಆಗೋದು ಕೆಡೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಆರಿದ್ಮೇಲೆ ಬಾಟ್ಲಿ ಹಾಕ್ಕೊಳ್ಳೋಣಂತ. ಇದು ನೋಡಿ ಅರ್ಶಿನ ಬೇರೆ ಬಾದಾಮಿ ಐತಿದ್ದು ಅಷ್ಟು ಸಣ್ಣಾಗಿಲ್ಲ, ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಸಣ್ಣಗೆ ಆಗ್ತೈತಿ. ಇದು ಆರಲಿ, ಆಮೇಲೆ ಬಾಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಆರಾಗಿ ಬಿಡೋಣಂತ. ಈ ಪೌಡರ್ ಆ ರೀತಿ ಈಗ ಬಾಟ್ಲಿಗೆ ಹಾಕ್ತೀನಿ. ಇದೇನು ಮಾಡೇನಿ ಈಗ ಪೌಡ್ರನ್ನ ಅಟ್ಲೀಸ್ಟ್ 1-2 ತಿಂಗಳಷ್ಟು ಬರ್ತೈತಿ. ಅದು ಡಿಪೆಂಡ್ ಎಷ್ಟು ಮೆಂಬರ್ಸ್ ಇರ್ತಾರೆ ಮನ್ಯಾಗದ. ನಾವು ಮನ್ಯಾಗ ಕುಡಿಯೋ ಇಬ್ಬರೇ ಇದ್ದೀವಿ, ಇಬ್ಬರೇ ಕುಡಿತೀವಿ. ನನ್ನ ಮಕ್ಳು ಅಂಕಾರ ಏನು ಕಷಾಯ ಕುಡಿಯೋಂಗೆ ಇಲ್ಲ. ಇಬ್ಬರನ್ನಂತಲೇ 1-2 ತಿಂಗಳ ಮೇಲೆ ಹೋಗ್ತೈತಿ. ಒಂದು 1/2 ಸ್ಪೂನಷ್ಟು ಹಾಕಿದ್ರೆ ಸಾಕು, ಭಾಳ ಆಗ್ತೈತೆ. ಅದು ಸ್ಟ್ರಾಂಗ್ ಬೇಕಾದ್ರೆ 1 ಸ್ಪೂನ್ ಹಾಕ್ಕೋಬೋದು ನೀವು. ನೋಡಿರಿ ಇದು ಫುಲ್ ಆಗೈತಿ. ಇನ್ನು ಮೇಲಿನ ಕ್ಯಾಪ್ ಹಾಕಿ ಟೈಟಾಗಿ ಮುಚ್ಚಿಬಿಟ್ರೆ ಮುಗಿದೋತು. ನಮ್ಮ ಕಷಾಯ ಪೌಡರ್ ರೆಡಿ. ಈ ಪೌಡ್ರ್ ರೆಡಿ ಆಗೈತಿ. ಈ ಕಷಾಯ ಹೆಂಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ನಿಮಗೆ. ಈ ಕಷಾಯ ಮಾಡೋನು ಒಂದು ಪಾತ್ರೆ ಇಟ್ಕೊತೀನಿ. ಒಬ್ಬರಿಗೆ ಆಗೋಷ್ಟಷ್ಟೇ ಮಾಡ್ಕೊಳತ್ತೀನಿ ನಾ ಇಲ್ಲಿ. ಇಲ್ಲಿ ಒಬ್ರಿಗೆ ಆಗೋಷ್ಟನ್ನ ಕಷಾಯ ಮಾಡ್ಕೊಳತ್ತೀನಿ. ನೋಡಿರಿ ಎಷ್ಟು ಡಿಸ್ಟರ್ಬ್ ಮಾಡತ್ತೀನಿ ನನ್ನ ಕ್ಯಾಟಿ ನನಗೆ.
ತಿನ್ನು ಸುಮ್ಮ ಕುಂಡ್ರೋದಿಲ್ಲ, ಅದು ಮ್ಯಾ ಅನ್ಕೋತ ಕೂಡ್ತೈತಿ. ನೋಡ್ರಿ ನಮ್ಮ ಕ್ಯಾಟಿ. ಮ್ಯಾವ್ ಮ್ಯಾವ್. ನೋಡ್ರಿ ಊಟ ಹಾಕಿಟ್ಟೈತಿ, ತಿಂದ ಸುಮ್ಮ ಕುಂಡ್ರೋದಿಲ್ಲ. ಅದು ತಿಂತೈತಿ, ಒದರ್ಕೋತ ಕುಂಡಿರ್ತೈತಿ. ಅದಕ್ಕೆ ಏನರ ನಾನ್ ವೆಜ್ ಹಾಕ್ಬೇಕಂತೈತಿ. ಅದಕ್ಕೆ ಬರೀ ನಾನ್ ವೆಜ್ ಅಂತೈತಿ. ದಿವಸ ಎಲ್ಲಿ ಹಾಕೋಕ್ಕಾಗ್ತೈತಿ ಅದಕ್ಕೆ. ಇವತ್ತು ನಾನ್ ವೆಜ್ ಇಲ್ಲ, ಅನ್ನ ಹಾಲು ಇಲ್ಲ ಬ್ರೆಡ್ ಹಾಲು ಅಷ್ಟೇ ತಿನ್ನೋದು ನೋಡು. ನೋಡು ನೀರು ಆಲ್ರೆಡಿ ಕುದಿಯಾಕತ್ತಿತ್ತು. ನಾನು ನೀರು ಹಾಕಿದ್ಮೇಲೆ ಅವಾಗ ಕಷಾಯ ಪೌಡ್ರ್ ಹಾಕ್ಬೇಕಂತ ಮಾಡಿ, ಇದು ನಡು ನಮ್ಮ ಕ್ಯಾಟಿ ಒಂದು ಡಿಸ್ಟರ್ಬ್ ಮಾಡತ್ತೈತಿ. ಈಗ ಒಬ್ರಿಗಾಗುವಷ್ಟು ನಾನು ಮಾಡ್ಕೊಳತ್ತೀನಿ. ಅನ್ನಾಗಲೇ ಒಂದು 1/2 ಸ್ಪೂನಷ್ಟು ಕಷಾಯ ಪೌಡ್ರ್ ತೊಗೊಂಡಿನಿ. ನೀವು ಬೇಕಾದ್ರೆ ಹಾಲು ಇಲ್ಲೇ ಹಾಕ್ಕೋಬೋದು. ಹಾಲು ಬೆಲ್ಲ ಒಂದೇ ಸರಿ ಹಾಕ್ಕೊಂಡ್ರೆ ಏನಾಗ್ತೈತಿ, ಹಾಲು ಒಡೆಯೋ ಚಾನ್ಸಸ್ ಇರ್ತೈತಿ, ಹಾಲು ಒಡೆಯತೈತಿ. ಅದಕ್ಕೆ ನೀವು ಹಾಲು ಈಗ ಹಾಕ್ಕೊಂಡ್ರೆ ಬೆಲ್ಲ ಲಾಸ್ಟ್ ಹಾಕ್ಕೋಬೇಕಾಕೈತಿ. ಬೆಲ್ಲ ಈಗ ಹಾಕ್ಕೊಂಡ್ರೆ ನೀವು ಹಾಲು ಲಾಸ್ಟ್ ಹಾಕ್ಕೋಬೇಕಾಕೈತಿ. ನಾ ಇಲ್ಲೇ ಬೆಲ್ಲ ಫಸ್ಟ್ ಹಾಕ್ಕೋತೀನಿ. ಸೋಪ್ ಒಂದಿಷ್ಟು ಬೆಲ್ಲ ತಗೋತೀನಿ. ಸ್ವಲ್ಪ ಕುದಿಬೇಕದ, ಕುದ್ದಷ್ಟು ರುಚಿ ಬರ್ತೈತಿ. ಕಷಾಯ ಕುದಿಯತೈತಿ ನೋಡ್ರಿ, ಹಾಲು ಹಾಕ್ತೀನಿ. ಹಾಲಾಗಿ ಭಾಳ ಹೊತ್ತು ಕುದಿಸೋದಿಲ್ಲ. ಭಾಳ ಹೊತ್ತು ಕುದಿಸ್ರೆ ಒಂದೊಂದು ಸತಿ ಹೊಡಿತೈತಿ, ಒಂದೊಂದು ಸತಿ ಹೊಡಿಯೋದಿಲ್ಲ. ಎಷ್ಟು ಏನು ಮಾಡಿದ್ವಿ, ಜಾಸ್ತಿ ಒಮ್ಮೆ ಹೊಡಿತಿತ್ತು, ಹಂಗೆ ಹೊಡೆಯಂಗಿಲ್ಲ, ಅದು ಏನು ಗೊತ್ತಿಲ್ಲ. ಈ ಸ್ವಲ್ಪ ಕುದ್ದಾದ್ಮೇಲೆ, ಸ್ವಲ್ಪ ಬಾಯ್ಲ್ ಆದಮೇಲೆ ಬಂದ್ ಮಾಡಿಬಿಡೋಣಂತ. ಸ್ವಲ್ಪ ಕಲಿಸ್ಕೋತಾ ಇರಬೇಕು. ಬೇರೆಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ನಾ ಕಷಾಯ ಮಾಡೋ ರೀತಿ ಹಿಂಗೈತಿ. ನಾ ಲಾಸ್ಟಿಗೇನೆ ಹಾಲು ಹಾಕ್ತೀನಿ, ಮೊದಲು ಹಾಕೋದಿಲ್ಲ. ಮೊದಲು ನೀರು ಹಾಕಿ, ಆಮೇಲೆ ಕಷಾಯ ಪೌಡ್ರ್ ಹಾಕಿ, ಬೆಲ್ಲ ಹಾಕಿ ಕುದಿಸಾಕಿಡ್ತೀನಿ. ಆಮೇಲೆ ಒಂದು 10-15 ನಿಮಿಷ ಕುದಿಸ್ತೀನಿ. ಆಮೇಲೆ ಇಳಿಸ್ಬೇಕಾದ್ರೆ ಹಾಲು ಹಾಕಿ ತೆಗೆದುಬಿಡ್ತೀನಿ. ನೋಡಿ ಕಷಾಯ ಕುದಿಯತೈತಿ, ಆಫ್ ಮಾಡಿಬಿಡ್ತೀನಿ. ಕಷಾಯ ಬಟ್ಲ ಹಾಕ್ಕೋತೀನಿ. ಇದನ್ನೇನು ಸೋಸ್ಕೋಬೇಕಂತಿಲ್ಲ, ಅದು ಬಂದ್ ಮಾಡಿದ್ಮೇಲೆ ಏನಾಗ್ತೈತಿ, ಅದು ಪೌಡ್ರ್ ಏನು ಇರ್ತೈತಲ್ಲ, ಅದು ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತೈತಿ. ಅದಕ್ಕೆ ಸೋಸೋದೇನು ಜರೋದು ಬೀಳೋದಿಲ್ಲ ಇಲ್ಲಿ. ನೋಡಿರಿ, ಇದೇನು ಪೌಡರ್ ಐತಲ್ಲ ಕೆಳಗೆ ಕೂಡ್ತೈತಿ, ಸೋಸೋದೇನು ಬೇಡ. ನಮ್ದು ಬಿಸಿ ಬಿಸಿ ಕಷಾಯ ರೆಡಿ ಐತಿ. ಚಹಾ ಆಗಲಿ ಕಷಾಯ ಆಗಲಿ ಬಟ್ಲ ಹಾಕ್ಕೊಂಡು ಕುಡಿದ್ರೆ ಅದ್ರ ರುಚಿ ಡಬಲ್ ಆಗ್ತೈತಿ. ಕಪ್ಪೊಳಗದು ಅಷ್ಟೇ ಅದ್ರದ್ದು ರುಚಿ ಬರೋದಿಲ್ಲ. ನೋಡಿರಿ, ನಮ್ದು ಬಿಸಿ ಬಿಸಿ ಕಷಾಯ ರೆಡಿ ಐತಿ. ಕಷಾಯ ಕುಡಿದು ನೋಡ್ತೀನಿ. ರುಚಿಯಾಗೈತಿ, ಇನ್ನೂ ಸ್ಟ್ರಾಂಗ್ ಆಗಬೇಕಾಗಿತ್ತು. ಅದು ಒಂಥರ ಘಾಟ್ ಬರಬೇಕು. ಕಷಾಯ ಅಂದರೆ ಸ್ವಲ್ಪ ಘಾಟ್ ಬಂದಾಗನೇ ಸ್ವಲ್ಪ ಇದು ಗಂಟ್ಲು ಸ್ವಲ್ಪ ರಿಲೀಫ್ ಆದಂಗೆ ಆಗ್ತೈತಿ.
ಇನ್ನೂ ಸ್ವಲ್ಪ ಕರಿಮೆಣಸು ಆಮೇಲೆ ದಾಲ್ಚಿನ್ನಿ ಯೂಸ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತೈತಿ. ಈ ತಂಪೊತ್ತಿನಾಗ ಮುಂಜಾನೆದ್ಗೂ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಭಾಳ ಆರಾಮ ಅನಿಸ್ತೈತಿ. ಈ 4 ದಿವಸದಿಂದ ಆಯಿತು ಕಷಾಯ ಪೌಡರ್ ಇರಲೇ ಇಲ್ಲ, ಮುಗಿದೋಗಿತ್ತು. ಚಹಾ ಕುಡಿದು ಬೇಜಾರಾಗಿತ್ತು. ಯಾವಾಗ ಕಷಾಯ ಪೌಡ್ರ್ ಮಾಡ್ತೀನಿ, ಯಾವಾಗ ಕುಡಿತೀನಿ ಅನ್ನತ್ತೀನಿ. ಇವತ್ತು ಟೈಮ್ ಕುಡಿ ಬಂತದ, ಇವತ್ತು ರೆಡಿ ಆಯಿತು. ಇನ್ನು ಮತ್ತು ನಾಳೆಯಿಂದ ಬೆಳಗ್ಗೆ ಕಷಾಯನೇ ಮಾಡೋದು. ಇದು ಏನು ಮಾಡಿದ್ದೀನಿ ಪೌಡ್ರ ಸ್ವಲ್ಪ ಸ್ಟ್ರಾಂಗ್ ಅಂತ ಮಾಡೀನಿ, ಅದರಷ್ಟು ಸ್ಟ್ರಾಂಗ್ ಆಗಿಲ್ಲ. ಈಗ ಸ್ಟ್ರಾಂಗ್ ಆಗ್ಬೇಕಾದ್ರೆ ಇನ್ನು ಸ್ವಲ್ಪ ಕರಿಮೆಣಸು ಆಮೇಲೆ ಇನ್ನು ಇದನ್ನು ಶುಂಠಿ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಿಮ್ಗೆ ಸ್ಟ್ರಾಂಗ್ ಬೇಡ, ಬರೀ ಸಿಂಪಲ್ಲಾಗಿ ಮಾಡ್ಬೇಕಂದ್ರೂ ಮಾಡ್ಬೋದು. ಜಸ್ಟ್ ನೀವು ಕರಿಮೆಣಸು, ಜೀರಿಗೆ, ಕೊತ್ತಂಬರಿ ಕಾಳು, ಒಂದು ಸ್ವಲ್ಪ ಅರಿಶಿನ ಬೇರು ಅಷ್ಟೇ ಪೌಡ್ರ್ ಮಾಡಿಕೊಂಡು ನೀವು ಕಷಾಯ ಪೌಡ್ರ್ ಮಾಡ್ಕೊಬೋದು. ನಾ ಸ್ವಲ್ಪ ಜಾಸ್ತಿ ಇಮ್ಯುನಿಟಿ ಪವರ್ ಬರಲ್ಲ ಅಂತ ಹೇಳಿದ್ರಾಗ ಇದನ್ನು ಹಾಕೀನಿ, ಅಶ್ವಗಂಧ ಆಮೇಲೆ ಜ್ಯೇಷ್ಠ ಮಧು ಅದನ್ನು ಆ್ಯಡ್ ಮಾಡಿದ್ದೀನಿ ಅದ್ರಾಗ. ನಿಮ್ಗೆ ಅದು ಏನು ಇರಲಿ ಅಂದರೆ ಜಸ್ಟ್ ನೀವು ಅಷ್ಟೇ ಅರಿಶಿನ ಪುಡಿ, ಕರಿಮೆಣಸು, ಜೀರಿಗೆ, ಕೊತ್ತಂಬರಿ ಕಾಳು ಇಷ್ಟನ್ನು ಯೂಸ್ ಮಾಡಿ ನೀವು ಕಷಾಯ ಪೌಡ್ರ್ ಮಾಡ್ಬೋದು. ನಾ ಮಾಡಿದ ಕಷಾಯ ಪೌಡ್ರ್ ನಿಮ್ಗೆ ಹೆಂಗೆ ಅನಿಸಿತ್ತು? ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನೀವು ಒಂದು ಸತಿ ನಾ ಮಾಡೋ ರೀತಿಲೇ ಟ್ರೈ ಮಾಡಿ ನೋಡಿರಿ, ಪೌಡ್ರ್ ಕುಡಿದು ನೋಡಿರಿ ಹೆಂಗೆ ಅನಿಸೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಇನ್ನೂವರೆಗೆ ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೊಂಥರ ಏನೋ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಭೇಟಿ ಆಗ್ತೀನಿ ಹೊಸ ರೆಸಿಪಿ ಇದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.